ಚಕ್ಲಿ ಹೊರಳಿದ್ರೆ ಸಾಕು ನೋಡಿ, ಶಾವಿಗೆ ಮಾಡ್ಕೊಂಬಿಡ್ಬೋದು. ಎಷ್ಟು ಈಸಿ ಅಂದರೆ ನಾನೊಬ್ಬಳಿಗೆ ಮಾಡ್ಕೋತಾ ಇದ್ದೀನಿ. ಒಂದು ಸಣ್ಣ ಲೋಟ, ಕಾಫಿ ಲೋಟದಲ್ಲಿ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಒಗ್ಗರಣೆಗೆ ಸ್ವಲ್ಪ ಹಾಕ್ಕೋಬೇಕಲ್ವ. ಒಂದು ಸ್ಪೂನು ಎಣ್ಣೆ ಹಾಕ್ಬಿಟ್ಟು, ಯಾವ ಲೋಟದಲ್ಲಿ ಹಿಟ್ಟು ಹಾಕಿರ್ತೀವೋ ಅದೇ ಲೋಟದಲ್ಲಿ ಒಂದು ಲೋಟ ಬಿಸಿ ನೀರು ಕಾಯಿಸ್ಬಿಟ್ಟು ಒಂದು ಅರ್ಧ ಹಾಕ್ದೆ ಫಸ್ಟು ಕಲಿಸ್ಬಿಟ್ಟು ಮತ್ತೆ ಅರ್ಧ ಹಾಕಿ ಮುಚ್ಚಿಟ್ಬಿಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ತಣ್ಣಗಾಗಿರುತ್ತಲ್ವ, ಅದೇ ನೀರು ಒಂದು ಲೋಟ ಗೋಪುರವಾಗಿ ಹಿಟ್ಟು ಹಾಕ್ಕೊಂಡು ಒಂದು ಲೋಟ ನೀರು ಹಾಕ್ಕೊಳ್ಳಿ. ಇದು ನೋಡಿ ಚಕ್ಲಿ ಹೊರಳು ಈ ಥರ ಸಣ್ಣದು ಹೊಲ್ದು ಹಾಕ್ಕೊಂಡು ಎಷ್ಟು ಇಡ್ಸುತ್ತೆ ಹಿಟ್ಟು ಹಾಕ್ಕೊಂಬಿಟ್ಟು ಒಬ್ಬರು ಹೊಟ್ಟೆ ತುಂಬ ತಿನ್ಬೋದು, ಅಷ್ಟಾಗುತ್ತೆ ಆ ಲೋಟದಲ್ಲಿ ಮಾಡಿಕೊಂಡ್ರೆ. ಇಬ್ಬರು ಇದ್ದೀರಿ ಅನ್ನಿ, ದೊಡ್ಡದು ಮಣೆ ತೆಗಿಯೋಷ್ಟೇ ಇಲ್ಲ ಶಾವಿಗೆ ಮಣೆ. ಇದರಲ್ಲಿ ಮಾಡ್ಕೊಂಬಿಡಿ. ಇವತ್ತು ಶಾವಿಗೆ ರಾಗಿದ್ದು ಸಖತ್ತಾಗಿ ಬಂದಿತ್ತು ನೋಡಿ. ಈ ಹಬೆ ಪಾತ್ರೆಯಲ್ಲಿ ಹಿಂಡ್ಬಿಟ್ಟು 8ರಿಂದ 10 ನಿಮಿಷ ಇಟ್ಕೊಳ್ಳಿ ಸಾಕು. ಉದ್ರಾಗಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಥರ ಎಣ್ಣೆ ಹಚ್ಚಿಬಿಟ್ಟು ಆ ತೂತಿನ ತಟ್ಟೆಗೆ ಹಿಂಡ್ಬಿಟ್ಟು ಮತ್ತು ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಚಿಮ್ಗಿರಿಸ್ಬಿಡಿ. ಈ ಥರ ಸ್ಪೂನಲ್ಲಿ ಅರ್ಧ ಹಾಕಿದರೆ ಸಾಕು. ಸುಮ್ಮನೆ ಒಗ್ಗರಣೆ ಚಿತ್ರಾನ್ನಕ್ಕೆ ಹಾಕ್ದಂಗೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಇಂಗು, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಬಟಾಣಿ ಎಲ್ಲ ಹಾಕ್ಬಿಟ್ಟು ಈ ಶಾವಿಗೆ ನೋಡಿ ಎಷ್ಟು ಉದ್ರಾಗಿದೆ. ನಿಜವಾಗೂ ತುಂಬ ಚೆನ್ನಾಗಾಗಿದೆ. ಇದು ಗೋಧಿ ಶಾವಿಗೆನೂ ಮಾಡ್ಕೋಬೋದು, ಜೋಳದ್ದು ಮಾಡ್ಕೋಬೋದು, ಅಕ್ಕಿದು ಮಾಡ್ಕೋಬೋದು, ಮಿಲೆಟ್ಸು ಮಾಡ್ಕೋಬೋದು. ಅರ್ಧ ನಿಂಬೆಹಣ್ಣು ಹಿಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿನ್ನಿ ಹೇಳ್ತೀನಿ.